ಮೇಷರಾಶಿಯವರಿಗೆ ನಿಮ್ಮ ಸಾಮರ್ಥ್ಯ ಏನು ಅಂತ ಹೇಳಿ ನಿಮಗೇ ಗೊತ್ತಾಗದಲೆ ಒಂದಷ್ಟು ಕೊರತೆಯನ್ನ ಮಾಡಿಕೊಳ್ತೀವಿ. ನಿಮ್ಮ ಸಾಮರ್ಥ್ಯದ ಬಗ್ಗೆ, ನಿಮ್ಮ ಶಕ್ತಿಯ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅದನ್ನ ತಿಳ್ಕೊಂಡು ಸರಿಯಾದಂತಹ ರೀತಿಯಲ್ಲಿ ಮುಂದುವರಿಬೇಕಾಗತ್ತೆ. ಪೋಷಕರ ಬೆಂಬಲದಿಂದ ಹಣಕಾಸಿನ ನಿವಾರಣೆ ಆಗುವಂಥದ್ದು. ಅಂದ್ರೆ ಯಾವುದೋ ಹಣಕಾಸಿನ ವಿಚಾರ ಬಂದಾಗ ಮನೆಯಲ್ಲಿರ್ತಕ್ಕಂಥವ್ರು ಪೋಷಕರು ನಿಮಗೆ ಒಂದಷ್ಟು ಹಣದ ಸಹಾಯವನ್ನು ಮಾಡ್ತಾರೆ ಅಂತ ಅರ್ಥ. ಮಕ್ಕಳಿಗೋಸ್ಕರವಾಗಿ ತುಂಬಾ ಯೋಚನೆಯನ್ನ ಮಾಡ್ತಕ್ಕಂತಹ ದಿವಸ. ಮಕ್ಕಳು ನನ್ನ ದಾರಿಗೆ ಬರ್ತಾ ಇಲ್ಲ, ನಾವ್ ಹೇಳ್ದಾಗ ಕೇಳ್ತಾ ಇಲ್ಲ ಅನ್ನುವಂತಹ ನೋವು, ಬೇಸರ ನಿಮಗೆ ಇರುವಂತಹದ್ದಾಗುತ್ತೆ. ಬಲವಂತದಿಂದ ಯಾರನ್ನೂ ಕೂಡ ಯಾವ ಕೆಲಸಕ್ಕಾಗ್ಲಿ ಒಪ್ಸುವಂಥದ್ದು ಬೇಡ. ಯಾಕೆ ಅಂತಂದ್ರೆ ನೀವೇನಾದ್ರೂ ಒಂದು ಮಾತನ್ನ ಹೇಳಿದಾಗ ಅದರ ಬಗ್ಗೆ ಅರಿವು ಅವರಿಗೂ ಕೂಡ ಇರಬೇಕು. ಬಲವಂತವಾಗಿ ಯಾರನ್ನೋ ಕರ್ಕೊಂಡ್ ಕೂರಿಸುವಂಥದ್ದಿದೆಯಲ್ಲ, ಅದು ತಪ್ಪಾದೀತು. ಉದ್ಯೋಗ ಸ್ಥಳದಿಂದ ನಿಮಗೆ ಒಂದಷ್ಟು ಮನಸ್ಸಿಗೆ ಬೇಸರವಾಗ್ತಕ್ಕಂಥದ್ದಿದೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಏನೋ ಘಟನೆಗಳು ನಡೆಯುತ್ತೆ, ಅದು ನಿಮ್ಮ ಮನಸ್ಸಿಗೆ ಒಪ್ಪೋದಿಲ್ಲ, ನೋವನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ಒತ್ತಡದಿಂದ ಬಳಲ್ತಾ ಇರತಕ್ಕಂತಹ ನಿಮಗೆ ಮನೆಯಲ್ಲೂ ಕೂಡ ನೆಮ್ಮದಿ ಅಂತಕ್ಕಂಥದ್ದಿದೆ. ಏನೋ ಕೆಲಸದ ಒತ್ತಡ ಇರುತ್ತೆ, ಅಲ್ಲಿ ಒದ್ದಾಡ್ತಾ ಇರ್ತೀರಿ. ಅದನ್ನ ಮುಗಿಸಿ ಮನೆಗೆ ಬಂದ್ರೆ ಮನೆಯಲ್ಲೂ ಕೂಡ ಒಂದಷ್ಟು ನೆಮ್ಮದಿಗೆ ಭಂಗವಾಗ್ತಕ್ಕಂಥದ್ದಾಗುತ್ತೆ. ಆಂಜನೇಯ ಸ್ವಾಮಿಗೆ ತೈಲಾಭಿಷೇಕವನ್ನ ಮಾಡಿಸಿ ಶುಭವಾಗಿ. ವೃಷಭ ರಾಶಿ ಆರೋಗ್ಯವನ್ನ ಸರಿಯಾಗಿ ಕಾಪಾಡಿಕೊಳ್ಬೇಕು. ಆಹಾರದಲ್ಲಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆಹಾರದ ವ್ಯತ್ಯಾಸ ನಿಮ್ಮ ಆರೋಗ್ಯ ಹದಗೆಡೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಬೇಕು. ಕೆಲವು ಯೋಜನೆಗಳು ಕಾರ್ಯರೂಪಕ್ಕೆ ಬರತಕ್ಕಂಥದ್ದು ಕಷ್ಟವಾಗುತ್ತೆ. ಹಲವಾರು ಯೋಜನೆಗಳನ್ನು ಹಾಕ್ತೀವಿ, ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳಿಗೋಸ್ಕರವಾಗಿ ಪ್ರಯತ್ನವನ್ನ ನಡೆಸ್ತೀವಿ. ಆದ್ರೆ ಅದು ಕಾರ್ಯರೂಪಕ್ಕೆ ಬರಬೇಕಲ್ಲ, ಅದನ್ನ ಸರಿಯಾಗಿ ಗಮನಿಸ್ಕೊಳ್ಬೇಕು. ಸಮಾಜದ ಜನ ನಿಮ್ಮಿಂದ ಏನನ್ನೂ ನಿರೀಕ್ಷೆ ಮಾಡ್ತಾರೆ, ಜೊತೆಗೆ ನಿಮಗೆ ಗೌರವವನ್ನು ಕೊಡ್ತಾರೆ. ಆದ್ರೆ ಸಮಾಜಕ್ಕೆ ನೀವು ಏನಾದ್ರೂ ಒಳ್ಳೆ ಸೇವೆಯನ್ನ, ಒಳ್ಳೆ ಸಲಹೆಯನ್ನ, ಸಂದೇಶವನ್ನ ಕೊಡಬೇಕಾದಂಥದ್ದು. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ, ಆದ್ರೆ ಮನಸ್ಸು ಮಾಡಬೇಕು. ಸಮಾಜದ ಹಿತದೃಷ್ಟಿಯಿಂದ, ನಿಮ್ಮ ಮತ್ತು ನಿಮ್ಮ ಪರಿವಾರದ ಹಿತದೃಷ್ಟಿಯಿಂದ ಅದು ಬಹಳ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಆರ್ಥಿಕವಾಗಿ ಯಾವ ತೊಂದರೆಯೂ ಇಲ್ಲ, ಆದ್ರೆ ಅಧಿಕವಾದಂತಹ ಖರ್ಚು ನಿಮ್ಮನ್ನ ಕಾಡುವಂತದ್ದಾಗುತ್ತೆ. ದುಂದು ವೆಚ್ಚವನ್ನ ಮಾಡ್ತಕ್ಕಂಥದ್ದಕ್ಕೆ ಕಡಿವಾಣ ಹಾಕಲಿಲ್ಲ ಅಂತಾದ್ರೆ ಆರ್ಥಿಕ ಸಂಕಷ್ಟವನ್ನ ಅನುಭವಿಸಬೇಕಾಗುತ್ತೆ. ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ ಮಾನಸಿಕವಾದಂತಹ ದೃಢತೆ ಇದ್ರೆ ಸಂತೃಪ್ತಿಯನ್ನ ಕಾಣಬಹುದು. ಮನಸ್ಸು ಮೊದಲು ನಾನು ಸರಿಯಾಗಿದ್ದೀನಿ ಅನ್ನುವಂತಹ ಭಾವನೆಗೆ ಅವಕಾಶ ಮಾಡಿಕೊಡ್ಬೇಕು. ಆಗ ಮಾತ್ರ ನಿಮ್ಮದೇ ಆದಂತಹ ಒಂದು ಸಂತೃಪ್ತಿಯ ಜೀವನವನ್ನು ನೋಡ್ಲಿಕ್ಕೆ ಅವಕಾಶಗಳಿರುತ್ತೆ. ಆತುರದಲ್ಲಿ ಯಾವುದೇ ರೀತಿಯ ಹಣ ಹೂಡಿಕೆಯನ್ನು ಮಾಡಬೇಡಿ. ತುಂಬಾ ಆತುರವಾಗಿ ಏನೋ ಲಾಭ ಸಿಕ್ಕತ್ತೆ, ಇನ್ಯಾರೋ ಮಾಡಿದ್ದಾರೆ, ಇನ್ಯಾವುದೋ ಜಾಹೀರಾತನ್ನ ನೋಡುವಂಥದ್ದು, ಇದು ನಿಮ್ಮ ಪ್ರಚೋದನೆಗೆ ಕಾರಣ ಆಗಬಹುದು, ಆದರೆ ಅದು ಒಳ್ಳೆಯದಲ್ಲ ಅಂತಕ್ಕಂಥದ್ದು. ಮಕ್ಕಳ ಜೊತೆಯಲ್ಲಿ ಮೃದುವಾಗಿ ವರ್ತಿಸಿ. ಯಾಕೆ ಅಂತಂದ್ರೆ ಮಕ್ಕಳು ಒಂದು ಹಂತಕ್ಕೆ ಬೆಳೆದು ಬಿಟ್ಟಿದ್ದಾರೆ, ಅವರದ್ದೇ ಆದಂತಹ ವಯಸ್ಸಿದೆ. ಆದ್ರೆ ನಾವು ಮಕ್ಕಳಿಗೆ ಈಗಲೂ ಕೂಡ ಏನೋ ಬುದ್ಧಿಯನ್ನ ಹೇಳುವಾಗ ಶಿಕ್ಷೆಯನ್ನ ಕೊಟ್ಟು ಹೇಳ್ತೀವಿ ಅಂತಂದ್ರೆ ಅದು ತಪ್ಪಾದೀತು. ಮಕ್ಕಳನ್ನ ಶಾಸ್ತ್ರ ಹೇಳುತ್ತೆ, ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರಿ. ಅಂದ್ರೆ ಮಕ್ಕಳಿಗೆ 16 ವರ್ಷ ತುಂಬಿತು ಅಂತಾದ್ರೆ ಆ ಮಕ್ಕಳನ್ನ ಸ್ನೇಹಿತರನ್ನಾಗಿ ನೋಡ್ಬೇಕೇ ಹೊರತು ಮಕ್ಕಳಂತೆ ನೋಡಿ ಅವರಿಗೆ ಹೊಡೆದು ಬಿಡುವು ಮಾಡ್ತೀನಿ ಅಂತಂದ್ರೆ ಕಷ್ಟವಾದೀತು. ಅದಕ್ಕೆಲ್ಲ ಅವಕಾಶಗಳು ಕಡಿಮೆ ಅಂತಕ್ಕಂಥದ್ದು. ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಹೊಂದಾಣಿಕೆ ಇರಲಿ. ಹಾಗೆ ಶೀತಲ ಸಮನಗಳು ನಡೀತಾನೆ ಇರುತ್ತೆ, ಆದರೂ ಕೂಡ ಅಣ್ಣ ತಮ್ಮಂದ್ರು ನಮ್ಮ ಬಂಧುಗಳೇ ಅನ್ನುವಂತಹ ಭಾವನೆ ಇರಲಿ. ದಾಂಪತ್ಯದಲ್ಲಿ ಚುಚ್ಚು ಮಾತು, ಅದರಿಂದ ಒಂದು ಸ್ವಲ್ಪ ಬೇಸರ, ಏನೋ ವೈಯಕ್ತಿಕವಾಗಿ ನಿಮ್ಮ ಪರಿವಾರದವರನ್ನ ನಿಂದಿಸ್ತಕ್ಕಂತಹ ಕೆಲಸ ಪರಸ್ಪರವಾಗಿ ಆಗುವಂಥದ್ದಾಗುತ್ತೆ. ಆಸ್ತಿಯ ವಿಚಾರ ಇತ್ಯರ್ಥ ಆಗುವುದಿಲ್ಲ, ಮತ್ತೆ ಮತ್ತೆ ಅದೇ ಸಮಸ್ಯೆ. ಮಾಂಗಲ್ಯ ಮೂರ್ತಿ ಲಕ್ಷ್ಮೀನಾರಾಯಣನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ ಬೇರೆಯವರನ್ನ ಹಾಸ್ಯ ಮಾಡ್ತಕ್ಕಂಥದ್ದು, ಟೀಕೆ ಮಾಡುವಂಥದ್ದು ಆದ್ರೆ ಅದು ನಿಮಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ಅದರಿಂದ ಯಾರನ್ನೂ ಕೂಡ ಹಾಸ್ಯ ಮಾಡುವಂಥದ್ದು ಒಳ್ಳೆಯದಲ್ಲ. ನಗನಗ್ತಾ ಮಾತಾಡಿ ಜನಾಕರ್ಷಣೆಯನ್ನು ಮಾಡಿ, ಆದ್ರೆ ಬೇರೆಯವರನ್ನ ವ್ಯಂಗ್ಯವಾಗಿ ನಕ್ಕು ವ್ಯಂಗ್ಯ ಮಾಡಿ
ಹಾಸ್ಯಾಸ್ಪದವಾಗಿ ಟೀಕೆ ಮಾಡಿ ನೀವು ನಗತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಅರ್ಥ. ಪದಾರ್ಥದ ನಷ್ಟ ಅಥವಾ ಕಳವಾಗತಕ್ಕಂತಹ ಸಾಧ್ಯತೆ ಇದೆ, ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಪ್ರೇಮಿಗಳಿಗೆ ತುಂಬಾ ಸಂಕಷ್ಟದ ಪರಿಸ್ಥಿತಿ, ಪಾರಾಗಬೇಕಾದ್ರೆ ಹರಸಾಹಸವನ್ನು ಮಾಡಬೇಕಾಗುತ್ತೆ. ಯಾವುದೇ ತಪ್ಪುಗಳನ್ನ ಮಾಡಬೇಕಾದ್ರೆ ಅಥವಾ ಯಾವುದೇ ನಿರ್ಧಾರಗಳನ್ನ ಮಾಡಬೇಕಾದ್ರೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ಆಲೋಚನೆ ಮಾಡಿ ನಿರ್ಧಾರವನ್ನು ಮಾಡುವಂಥದ್ದು ಒಳ್ಳೆಯದು. ವ್ಯವಹಾರ ಸ್ಪಷ್ಟವಾಗಿಲ್ಲದೆ ಇದ್ರೆ ದಂಡ ಕಟ್ಟಬೇಕಾಗುತ್ತೆ. ಕಾನೂನಿಗೆ ವಿರುದ್ಧವಾಗಿ ಏನಾದರೂ ಪ್ರಯತ್ನಗಳನ್ನ ಮಾಡಿದ್ರೆ ದಂಡವನ್ನ ಕಟ್ಟಲೇಬೇಕಾದಂಥದ್ದು. ಸಾಯಂಕಾಲದಲ್ಲಿ ಯಾವುದೋ ಕೆಟ್ಟ ವಾರ್ತೆಯನ್ನ ಕೇಳ್ತೀರಿ, ಮನಸ್ಸಿಗೆ ತುಂಬಾ ನೋವಾಗುವಂಥದ್ದಿದೆ. ದೇವಿಯ ಆರಾಧನೆಯನ್ನ ಮಾಡಿ. ಶುಭವಾಗಲಿ.